ವೀಕ್ಷಕರೇ, ಈಗಾಗಲೇ ಲೋಕಸಭಾ ಚುನಾವಣಾ ಕಾವು ರಂಗೇರ್ತಾ ಇದೆ ಮತ್ತು ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರೋ ಹಿನ್ನೆಲೆಯಲ್ಲಿ ಏನೇ ಸುದ್ದಿ ಆದರೂ ಕೂಡ ಅದು ದೊಡ್ಡದಾಗಿ ಸದ್ದಾಗ್ತಾ ಇದೆ. ನಾನು ಮತ್ತೆ ಚಾಮುಂಡೇಶ್ವರಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸೋಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ದೋಸ್ತಿಗಳ ಸಮಾವೇಶದಲ್ಲಿ ಮಾತನಾಡಿದಂಥವರು, ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ನಿಮ್ಮ ಜೊತೆ ಇರ್ತೇನೆ, ನೀವೆಲ್ಲರೂ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ತಿಳಿಸಿದರು. ಇನ್ನು ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧಿಸಲ್ಲ ಅನ್ನೋ ಮಾತಿಗೆ ಇದೀಗ ಎಲ್ಲೆಡೆ ಅನುಮಾನ ಹುಟ್ಟುಕೊಳ್ತಾ ಇದೆ. ಏನು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರವನ್ನು ಬಿಟ್ಬಿಟ್ರ, ಚಾಮುಂಡೇಶ್ವರಿ ಕ್ಷೇತ್ರದ ಋಣ ತೀರಿಸ್ಬಿಟ್ರ, ಅಥವಾ ಸೋಲಿನ ಮೂಲಕವೇ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದಾರಾ? ಹೀಗೆ ಹಲವು ಪ್ರಶ್ನೆಗಳು ಎಲ್ಲೆಡೆ ಹುಟ್ಟಿಕೊಂಡಿವೆ. ಅದರಿಂದ ನಾನು ನಿಮ್ಮಲ್ಲಿ ಕೈಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಾನು ಮತ್ತೆ ಈ ಕ್ಷೇತ್ರದ ಚುನಾವಣೆ ನಿಲ್ಲಲ್ಲ. ನಾನು ಹೇಳ್ಬಿಡ್ತೀನಿ, ನೀವೆಲ್ಲ ಒಗ್ಗಟ್ಟಾಗಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಗೊತ್ತಾಯ್ತಲ್ಲ, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ನನಗೆ ಐದು ಸಾರಿ ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇದು. ನಾನು 83 ಇಂಡಿಪೆಂಡೆಂಟ್ ನಿಂತ್ಕೊಂಡಾಗ ಪಾಪ ಸಿದ್ದೇಗೌಡ, ಈ ಟಿ ದೇವೇಗೌಡ, ಕೆಂಪೇಗೌಡ ಅವರೆಲ್ಲ, ಸಿದ್ದೇಗೌಡ, ಕೃಷ್ಣಮಾದೇಗೌಡ ಇವರೆಲ್ಲರೂ ಕೂಡ ಪಾಪ ಅವತ್ತು ನಿಂತ್ಕೊಂಡು ಮಾಡಿದ್ರು. ನಾನು ದೇಶ ಉಳಿಸಿಕೊಳ್ಳೋ ಸಲುವಾಗಿ ನಾನು ಟಿ ದೇವೇಗೌಡ ಒಂದಾಗಿದ್ದೇವೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಇವತ್ತು ರಾಜಕೀಯ ವೈರಿಗಳು ಜೋಡೆತ್ತುಗಳಾಗಿ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಈ ವೇಳೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದಂಥ ಸಿದ್ದರಾಮಯ್ಯ, ನಮ್ಮಲ್ಲಿರೋ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಬಿಜೆಪಿ ಸೋಲಿಸುವ ಸಲುವಾಗಿ ನಾವು ನೀವು ಒಟ್ಟಾಗಿದ್ದೀವಿ, ನಮಗೆ ಕಷ್ಟ ಆಗಿದೆ ಅಂತ ಕೆಲವರು ಹೇಳಿದರು. ಆದರೆ ನಮಗೆ ದೇಶ ಮೊದಲು, ದೇಶ ಇದ್ದರೆ ನಾವೆಲ್ಲ ಇರೋದು, ಹಾಗಾಗಿ ದೇಶ ಉಳಿಸ್ಕೊಳ್ಳೋ ಸಲುವಾಗಿ ನಾವೆಲ್ಲರೂ ಒಂದಾಗಬೇಕು ಅಂತ ಕರೆ ಕೊಟ್ಟರು. ನಮ್ಮಿಬ್ಬರ ಅಭ್ಯರ್ಥಿ ನಾವು ಒಂದು 20 ಸ್ಥಾನ ಗೆದ್ರೆ, ನಾನು ಹೇಳಿದ್ದೀನಿ, ಈ ಸರ್ಕಾರ 5 ವರ್ಷ ಇರಬೇಕು, ಸಮ್ಮಿಶ್ರ ಸರ್ಕಾರ. ನಾವು ಸೋತರು ಇರ್ತದ, ಇದನ್ನ ತಿಳ್ಕೋಬೇಕಾಗ್ತದೆ. ನಾನೇನು ಮಂತ್ರಿ ಆಗಿಲ್ಲ, ನಾನು ಮುಖ್ಯಮಂತ್ರಿ ಆಯಿತು, ಮುಗೀತು ನಂದು. ಈಗ ಬೇರೆ ಸರ್ಕಾರ ಇದೆಯಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರೋದು, ಟಿ ದೇವೇಗೌಡ ಮಂತ್ರಿ ಇರೋದು, ಸಾರಾಮಯ್ಯ ಮಂತ್ರಿ ಇರೋದು, ತಮ್ಮಣ್ಣ ಮಂತ್ರಿ ಇರೋದು, ಪುಟ್ಟರಾಜ ಮಂತ್ರಿ ಇರೋದು. ನಾನೇನಿಲ್ಲ, ನಮ್ಮವ್ರು ಇದ್ದಾರೆ 27 ಜನ, ಬೇರೆ ವಿಚಾರ. ಈ ಸರ್ಕಾರ ಇರ್ಬೇಕಲ್ಲಪ್ಪ, 5 ವರ್ಷ ಕೆಲಸ ಮಾಡ್ಬೇಕಲ್ಲ. ಬಿಜೆಪಿ ಅವರು ಅಧಿಕಾರಕ್ಕೆ ಬರ್ಬಾರ್ದು ನೋಡ್ಬೇಕು.